ನಮಸ್ಕಾರ ವೀಕ್ಷಕರೇ, NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಬನ್ನಿ ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇರೋ ಮಾಹಿತಿ ಯಾವುದಪ್ಪ ಅಂದರೆ, ನೀವು ರೇಷನ್ ಕಾರ್ಡಿಗೆ ಅರ್ಜಿಯನ್ನು ಸಲ್ಲಿಸಿರುತ್ತೀರ. ಆ ಒಂದು ರೇಷನ್ ಕಾರ್ಡಿಗೆ ಅರ್ಜಿಯನ್ನು ಸಲ್ಲಿಸಿದ ಎಲ್ಲ ಪ್ರತಿಯೊಬ್ಬರಿಗೂ ಒಂದು ಗುಡ್ ನ್ಯೂಸ್ ಇದೆ. ಅದು ಏನಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸುತ್ತೇನೆ. ನೋಡಿ ವೀಕ್ಷಕರೇ, ನೀವು ಹೊಸ ರೇಷನ್ ಕಾರ್ಡಿಗೆ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಇಲ್ಲಿ ಟೈಮಿಂಗ್ ಕೊಟ್ಟಿದ್ದಾರೆ. ಬೆಳಗ್ಗೆ 8 ಗಂಟೆಯಿಂದ ಹಾಗೂ ಸಾಯಂಕಾಲ 8 ಗಂಟೆವರೆಗೆ ಅಂತೇಳಿ. ಅಂದರೆ ಇದು ಹೊಸ ರೇಷನ್ ಕಾರ್ಡಿಗೆ ಅರ್ಜಿ ಸಲ್ಲಿಸೋದು. ಅಂದರೆ ಮೆಡಿಕಲ್ ಎಮರ್ಜೆನ್ಸಿ ಹೇಳಿ ಅಂತಂದರೆ ವೈದ್ಯಕೀಯ, ಅಂದರೆ ಆಸ್ಪತ್ರೆಯಲ್ಲಿ ಯಾರಾದರೂ ಕಾಯಿಲೆಯಿಂದ ಅಡ್ಮಿಟ್ ಆದಲ್ಲಿ ಅವರಿಗೆ ಒಂದು ಉಪಯೋಗವಾಗಲಿ ಅಂತೇಳಿ ಈ ಒಂದು ಅವಕಾಶವನ್ನು ನೀಡಿದ್ದಾರೆ. ಈ ಒಂದು ಹೊಸ ರೇಷನ್ ಕಾರ್ಡ್ ಅರ್ಜಿಯಾಗಿ ನೀವು ಸಲ್ಲಿಸಿರ್ತೀರ ಅದನ್ನು ಪಡಿಬೇಕಾದ್ರೆ ಮೆಡಿಕಲ್ ರಿಪೋರ್ಟ್ ಇರಬೇಕಂದ್ರೆ ಡಾಕ್ಟರ್ ಸಹಿ ಮಾಡಿದ್ದ ಒಂದು ಫಾರ್ಮ್ ಇರಬೇಕಾಗುತ್ತೆ, ಅಥವಾ ಫುಡ್ ಆಫೀಸರ್ನ ಒಂದು ಪರ್ಮಿಷನ್ ಲೆಟರ್ ಇರಬೇಕಾಗುತ್ತದೆ. ನೋಡಿ ವೀಕ್ಷಕರೇ, 1,73,000 ಅಂದರೆ 1.73 ಲಕ್ಷ BPL ಕಾರ್ಡ್ ಶೀಘ್ರದಲ್ಲೇ ವಿತರಣೆ. ಅಂದರೆ ನೀವು ಈಗ BPL ಕಾರ್ಡ್ ಅರ್ಜಿಯನ್ನು ಸಲ್ಲಿಸಿರ್ತೀರಲ್ಲ, ಅದರ ಒಂದು ವಿತರಣೆ ಕಾರ್ಯ ಪ್ರಾರಂಭವಾಗುವುದಂತೇಳಿ ಸಚಿವರು ತಿಳಿಸಿಕೊಟ್ಟಿದ್ದಾರೆ. ನೋಡಲಿ, 1,73,000 BPL ಕಾರ್ಡ್ಗಳನ್ನು ಆದಷ್ಟು ಶೀಘ್ರ ವಿತರಿಸಿ ಪಡಿತರ ವಿತರಣೆಗೆ ಕ್ರಮ ತೆಗೆದುಕೊಳ್ಳುವುದಂತೇಳಿ ಸಚಿವರಾದಂಥ KH ಮುನಿಯಪ್ಪನವರು, ಆಹಾರ ಇಲಾಖೆ ಸಚಿವರಾದ KH ಮುನಿಯಪ್ಪನವರು ಸ್ವತಃ ಅವರೇ ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ಇದು ನಿಮಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಆದ್ದರಿಂದ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಇತರರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.